This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಈ ಜಾಬಲ್ಲಿ ನಿಮಗೆ ಬೇಸಿಕ್ ಎಕ್ಸೆಲ್ ಸ್ಕಿಲ್ಸ್ ಏನಾದರೂ ಬಂದರೆ ಸಾಕು. ಈ ಜಾಬ್ ಅನ್ನೋದು 100% ಪಕ್ಕ ಆಗಿರುತ್ತೆ ಸ್ನೇಹಿತರೆ. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಅವರು ಫ್ರೀ ಟ್ರೈನಿಂಗ್ ಕೊಟ್ಟು ಈ ಜಾಬ್ ಅನ್ನೋದು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಜಾಬ್ ಸಹ ಅಷ್ಟೇ ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಅವರು ಪೋಸ್ಟ್ ಮಾಡಿಲ್ಲ. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಪೋಸ್ಟ್ ಮಾಡಿರುವಂತಹ ಜಾಬ್ ಆಗಿರುತ್ತೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಡ, ಕೋಡಿಂಗ್ ನಾಲೆಜ್ ಬೇಡ. ಜಸ್ಟ್ ನಿಮಗೆ ಬೇಸಿಕ್ ಸ್ಕಿಲ್ಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು. IDC ಕಂಪ್ನಿ ಕಡೆಯಿಂದ ನಮಗೆ ಟ್ಯಾಕ್ಸಾನಮಿ ಕಂಟೆಂಟ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಕಂಪ್ನಿ ಬಂದುಬಿಟ್ಟು IDC ಆಗಿರುತ್ತೆ. ರೋಲ್ ಬಂದುಬಿಟ್ಟು ಟ್ಯಾಕ್ಸಾನಮಿ ಕಂಟೆಂಟ್ ಸ್ಪೆಷಲಿಸ್ಟ್ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 4 days ಎಗೋ ಆಗಿದೆ ಇವರು ಜಾಬ್ ಅನ್ನೋದು ಓಪನಿಂಗ್ ಬಿಟ್ಟು. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ ನೀವು. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಇದು. ಓಕೆ, IDC ಕಂಪನಿ ಆಗಿರುತ್ತೆ. ಈ ಕಂಪ್ನಿಯಲ್ಲಿ ಯಾರಾದರೂ ನಿಮಗೆ ಗೊತ್ತಿರೋರು ಏನಾದರೂ ಜಾಬ್ ಮಾಡ್ತಿದ್ರೆ ಅವರ ಜಾಬ್ ID ಮುಖಾಂತರ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ID ಅಂತ. ಜಾಬ್ ಕ್ಯಾಟಗರಿ ನೋಡಿದ್ರೆ ರಿಸರ್ಚ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಅಬೌಟ್ ದಿ ರೋಲ್ ಆ್ಯಂಡ್ ಟೀಮಲ್ಲಿ ನೋಡಿದ್ರೆ, ದ ಜೂನಿಯರ್ ಟ್ಯಾಕ್ಸಾನಮಿ ಆ್ಯಂಡ್ ರಿಸರ್ಚ್ ಅನಾಲಿಸ್ಟ್ ಸಪೋರ್ಟ್ಸ್ ದ ಆನ್ಗೋಯಿಂಗ್ ಡೆವಲಪ್ಮೆಂಟ್, ಗವರ್ನೆನ್ಸ್ and operational integrity of IDC's enterprise taxonomy framework. This role plays a critical part in ensuring the data consistency, market alignment, and structural across IDC products, platforms, and research deliverables. Key responsibilities include maintaining, enhancing taxonomy structures, assisting with the tagging, categorization, and mapping of things ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಜಾಬ್ ಏನಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಕಂಪ್ನಿ ಡೇಟಾನ ನೀವು ಆರ್ಗನೈಸ್ ಮಾಡಬೇಕಾಗಿರುತ್ತೆ. ಜಾಬು ಅಂದರೆ ಡೇಟಾನ ಕರೆಕ್ಟಾಗಿರುವಂತಹ ಕ್ಯಾಟಗರೀಸ್ ಜೊತೆ ಟ್ಯಾಗ್ ಮಾಡಬೇಕಾಗಿರುತ್ತೆ, ಸ್ಟ್ರಕ್ಚರ್ ಮಾಡಬೇಕಾಗಿರುತ್ತೆ, ಮತ್ತು ಎಲ್ಲ ರಿಪೋರ್ಟ್ಸ್ನಲ್ಲಿ ಸೇಮ್ ಕನ್ಸಿಸ್ಟೆನ್ಸಿ ಅನ್ನೋದು ನೀವು ಮೈಂಟೈನ್ ಮಾಡಬೇಕಾಗಿರುತ್ತೆ. ಈ ರೋಲ್ನಲ್ಲಿ ಡೇಟಾನ ಟ್ಯಾಗ್ ಮಾಡೋದು, ಕ್ಯಾಟಗರೈಸ್ ಮಾಡೋದು, ಮತ್ತು ಕಂಪ್ನಿ ರೂಲ್ಸ್ ಪ್ರಕಾರ ಡೇಟಾ ಆರ್ಗನೈಸ್ ಮಾಡೋದು, ರಿಪೋರ್ಟ್ಸ್ ಮತ್ತು ರಿಸರ್ಚ್ ಔಟ್ಪುಟ್ಸ್ನಲ್ಲಿ ಕರೆಕ್ಟಾಗಿದೆಯಾ ಸ್ಟ್ರಕ್ಚರ್ ಎಲ್ಲ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಹಾಗೆ ಮಾರ್ಕೆಟ್ ಟ್ರೆಂಡ್ಸ್ನೆಲ್ಲ ನೋಡಿ ಯಾವೆಲ್ಲ ಚೇಂಜಸ್ ಬೇಕು ಅಂತ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಇಲ್ಲಿ ರೆಸ್ಪಾನ್ಸಿಬಿಲಿಟೀಸಲ್ಲಿ ಚೆಕ್ ಮಾಡಿದ್ರೆ ಟ್ಯಾಕ್ಸಾನಮಿ, ಮೈಂಟೆನೆನ್ಸ್, ಟ್ರಾನ್ಸ್ಫಾರ್ಮೇಷನ್ ರಿಸರ್ಚ್, ಆಪರೇಷನಲ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಸೇಮ್ ನಾನು ಆಗಲೇ ಹೇಳಿದ್ನಲ್ಲ, ಟ್ಯಾಗಿಂಗ್ ಮಾಡಬೇಕಾಗಿರುತ್ತೆ. ನೀವು ಕರೆಕ್ಟಾಗಿರುವಂತಹ ಡೇಟಾನ ನೀವು ಕರೆಕ್ಟಾಗಿರುವಂತಹ ಕ್ಯಾಟಗರೀಸ್ ಜೊತೆ ಟ್ಯಾಗ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕೊಲಾಬರೇಷನಲ್ಲಿ ನೋಡಿದ್ರೆ, ವರ್ಕ್ ಕ್ಲೋಸ್ಲಿ ವಿತ್ ದ ಸೀನಿಯರ್ ಟೀಮ್ ಲೀಡ್ ಟು ಇಂಪ್ಲಿಮೆಂಟ್ ಸ್ಟ್ರಕ್ಚರಲ್ ಚೇಂಜಸ್ ಆ್ಯಂಡ್ ಸ್ಕೇಲ್ ಅಪ್ ಆಪರೇಷನಲ್ ಚೇಂಜ್ ಕವರೇಜ್ ಅಂತ ಕೊಟ್ಟಿದ್ದಾರೆ. ಗೈಸ್, ನೀವು ಕಂಪ್ನಿಯಲ್ಲಿ ಸೀನಿಯರ್ ಟೀಮ್ ಲೀಡ್ ಅಂತ ಇರುತ್ತಲ್ಲ, ಅವ್ರ ಜೊತೆ ಕೊಲ್ಯಾಬ್ ಆಗಿ ಅವ್ರ ಹತ್ರ ನೀವು ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಕ್ಲಿಯರಾಗಿ ತಿಳ್ಕೊಂಡು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಲೇ ಕೊಟ್ಟಿದ್ದಾರೆ. ಓಕೆ, ವಾಟ್ ಯು ಬ್ರಿಂಗಲ್ಲಿ ನೋಡಿದರೆ ಎಜುಕೇಷನ್ ಬಂದುಬಿಟ್ಟು ಬ್ಯಾಚುಲರ್ಸ್ ಆಫ್ ಡಿಗ್ರಿ ಆಗಿರಬೇಕಂತೆ. ಲೈಕ್ ಲೈಬ್ರರಿ ಇನ್ ಸೈನ್ಸ್ ಆರ್ ಎಲ್ಸ್ ಡೇಟಾ ಸೈನ್ಸ್ ಆರ್ ಎಲ್ಸ್ ಏನಾದರೂ ಸೈನ್ಸ್ ಬಗ್ಗೆ ರಿಲೇಟೆಡ್ ಫೀಲ್ಡಲ್ಲಿ ನೀವು ಬ್ಯಾಚುಲರ್ಸ್ ಡಿಗ್ರಿ ಅನ್ನೋದು ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದ್ರೆ 0 to 2 yearsವರೆಗೂ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆ ಡೇಟಾ ಎಂಟ್ರಿಯಲ್ಲಿ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನಿಮ್ಗೇನಾದರೂ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಡೇಟಾ ಎಂಟ್ರಿಯಲ್ಲಿ ಮತ್ತು ಕಂಟೆಂಟ್ ಮ್ಯಾನೇಜ್ಮೆಂಟ್ ಆರ್ ಎಲ್ಸ್ ರಿಸರ್ಚಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಟೆಕ್ನಿಕಲ್ ಸ್ಕಿಲ್ಸಲ್ಲಿ ನೋಡಿದ್ರೆ ಪ್ರೊಫಿಷಿಯನ್ಸಿ ಇನ್ ಎಕ್ಸೆಲ್ ಅಂತ, ಎಕ್ಸೆಲ್ ನಿಮಗೆ ಚೆನ್ನಾಗಿ ಬರಬೇಕಾಗಿರುತ್ತೆ. ಫೆಮಿಲಿಯಾರಿಟಿ ವಿತ್ ಟ್ಯಾಕ್ಸಾನಮಿ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಿಮಗೆ ಬೇಸಿಕ್ ನಾಲೆಜ್ ಅನ್ನೋದು ಬರಬೇಕಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಈ ಸಾಫ್ಟ್ ಸ್ಕಿಲ್ಸು ಮತ್ತು ಕಂಟೆಂಟ್ ಕ್ರಿಯೇಟರಲ್ಲಿ ಏನಾದರೂ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಅರ್ಥ. ಓಕೆ, ಹೈಬ್ರಿಡ್ ಇರುತ್ತಂತೆ. ಏನಾದರೂ ಇಫ್ ಇಟ್ ಈಸ್ ಆಫೀಸ್ ಏರಿಯಾ ಹೈಬ್ರಿಡ್ ಇರುತ್ತಂತೆ, ಲೈಕ್ 3 days ಆಫೀಸ್ 2 days ವರ್ಕ್ ಫ್ರಮ್ ಹೋಮ್, ಆ ರೀತಿ ಇರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಾಂದರೆ 100% ರಿಮೋಟ್ ಜಾಬ್ ಆಗಿರುತ್ತಂತೆ, 100% ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಟೈಮಿಂಗ್ಸ್ ನೋಡಿದ್ರೆ ಸಂಜೆ 6:30 ರಾತ್ರಿ 3 ಗಂಟೆವರೆಗೂ ಇರುತ್ತಂತೆ. ಇಲ್ಲಾಂದರೆ
3:30ಯಿಂದ 12 ಗಂಟೆವರೆಗೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಟೈಮಿಂಗ್ಸ್ ಎಲ್ಲ ಕನ್ವೀನಿಯೆಂಟ್ ಆದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಇಷ್ಟೇ ಆಗಿರುತ್ತೆ ಜಾಬ್ ರೂಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ. ನಿಮಗೆ ಏನು ಗೊತ್ತಿಲ್ಲ ಅಂದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಅವರು ನೋಟಿಫಿಕೇಷನಲ್ಲಿ ಬಿಟ್ಟಿದ್ದಾರಲ್ಲ. ಸೊ ಸ್ನೇಹಿತರೆ, ಓಕೆ, ಇಲ್ಲಿ ನೆಕ್ಸ್ಟು ಅಪ್ಲೈ ಅಂತ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಲ್ ಐ ಡಿ ಅನ್ನೋದಕ್ಕೆ ಹೇಳ್ತಿದ್ದಾರೆ. ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ಲಾಗಿನ್ ಆಗಿ. ಇಮೇಲ್ ಅಡ್ರೆಸ್ ಹಾಕಿದ ತಕ್ಷಣ ಅಲ್ಲಿ ಐ ಕನ್ಫರ್ಮ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. 2 ಸ್ಟೆಪ್ಸ್ ಅನ್ನೋದು ಇರುತ್ತಂತೆ. ಕ್ಯಾಂಡಿಡೇಟ್ ಪ್ರೊಫೈಲ್ ಒಂದು, ನೆಕ್ಸ್ಟು ಲೈಕ್ ಡಾಕ್ಯುಮೆಂಟ್ಸ್ ಏನಾದರೂ ರೆಸ್ಯೂಮ್ ಏನಾದರೂ ಕೇಳ್ಬೋದು ಸ್ನೇಹಿತರೆ. ನೋಡ್ಕೊಂಡು ಅಪ್ಲೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ. ಇಮಿಡಿಯೇಟ್ ಅನ್ನೋದು ನಾನು ರಿಪ್ಲೈ ಕೊಡ್ತೀನಿ ಅಪ್ಲಿಕೇಶನ್ ಪ್ರೋಸೆಸ್ ಟೈಮಲ್ಲಿ. ಓಕೆ, ಇಲ್ಲಿ ನೋಡಿ ನೀವು ಸ್ನೇಹಿತರೆ, ಕ್ಯಾಂಡಿಡೇಟ್ ಪ್ರೊಫೈಲ್ ಹತ್ರ ಕೊಟ್ಟಿದ್ದಾರೆ. ಸ್ಟಾರ್ ಮಾರ್ಕ್ ಇರುವಂತಹ ಕ್ವಶನ್ಸ್ ಎಲ್ಲ ನೀವು ಅಪ್ಲೈ ಮಾಡಬೇಕಾಗಿರುತ್ತಂತೆ. ಓಕೆ, ಈಗ ಫೇಸ್ಬುಕ್ ಆರ್ಡಲ್ಸ್, ಗೂಗಲ್ ಏನಾದರೂ ಲಿಂಕ್ಡ್ಇನ್ ಏನಾದರೂ ಇದ್ದರೆ ಅದರಿಂದ ಸಹ ನೀವು ಕನೆಕ್ಟ್ ಆಗ್ಬೋದಂತೆ. ರೆಸ್ಯೂಮ್ನ ನೋಡಿದ್ರೆ ಇಲ್ಲಿ ಪ್ರೊವೈಡ್ ಯುವರ್ ರೆಸ್ಯೂಮ್ ಬಿಲೋ ಟು ಫಿಲ್ ಯುವರ್ ಪ್ರೊಫೈಲ್ ಅಂತೆ. ಏನಾದರೂ ನಿಮ್ಮ ರೆಸ್ಯೂಮ್ ಏನಾದರೂ ಹಾಕಿದ್ರೆ ಅದೇ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಅನ್ನೋದು ಫಿಲ್ ಆಗುತ್ತೆ, ಇಲ್ಲಾಂದರೆ ಮ್ಯಾನ್ಯಲ್ ಆಗಿ ಟೈಪ್ ಮಾಡಬೇಕಾಗಿರುತ್ತೆ. ಕ್ರಿಯೇಟ್ ಎ ಲಾಗಿನ್ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ನೀವು ಹೊಸದಾಗಿ ಒಂದು ಲಾಗಿನ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ನೀವು ಈ ಪೇಜ್ಗೆ ಏನಾದರೂ ಎಂಟ್ರಿ ಆಗಬೇಕಂದ್ರೆ ಲಾಗಿನ್ ಆಗಬೇಕಾಗಿರುತ್ತಲ್ವ. ಸೊ ನೀವೇ ಹೊಸದಾಗಿ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆಗಿ ಪಾಸ್ವರ್ಡ್ ಮತ್ತು ಅದು ಇಮೇಲ್ ಅಡ್ರೆಸ್ ನೆನಪಿಟ್ಕೊಂಡು ನೀವು ನೆಕ್ಸ್ಟು ಲಾಗಿನ್ ಆಗ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಫಸ್ಟ್ ನೇಮ್ ಕೇಳ್ತಿದ್ದಾರೆ, ಮಿಡಿಲ್ ನೇಮ್ ಕೇಳ್ತಿದ್ದಾರೆ, ಫ್ಯಾಮಿಲಿ ನೇಮ್ ಕೇಳ್ತಿದ್ದಾರೆ, ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ. ಇಮೇಲ್ ಅಡ್ರೆಸ್ ಎಲ್ಲ ಕ್ಲಿಯರಾಗಿ ಹಾಕಿ. ಫೋನ್ ನಂಬರ್ ಯಾವುದಾದ್ರೂ ನಿಮ್ಮದು ವ್ಯಾಲಿಡ್ ಆಗಿರುವಂತಹ ಫೋನ್ ನಂಬರ್ನ ಪ್ರೊವೈಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ನ ಎಲ್ಲ ಕೇಳ್ತಿದ್ದಾರೆ. ಅಡ್ರೆಸ್ನೆಲ್ಲ ಹಾಕಿ ಸ್ನೇಹಿತರೆ. ಪೋಸ್ಟಲ್ ಕೋಡ್, ಸಿಟಿ ಯಾವುದು ಮತ್ತು ಸ್ಟೇಟ್ ಯಾವುದು, ಕಂಟ್ರಿ ಯಾವುದು ಅಂತ ಕೇಳ್ತಿದ್ದಾರೆ. ಈ ಜಾಬ್ ಓಪನಿಂಗ್ ನೀವು ಲೈಕ್ ಎಲ್ಲಿಂದ ಕೇಳಿದ್ದೀರಾ ಅಂತ ಕೇಳ್ತಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾ ಅಂತ ಸಹ ಹಾಕ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಇಂಡಿಕೇಟಿವ್ ಸ್ಯಾಲ್ರಿ ಅಂತ ಕೇಳಿದ್ರಲ್ಲ, ಅಲ್ಲಿ USD ಅಂತ ಇದೆ. ಅಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಮಂತ್ಲಿ, ಇಯರ್ಲಿ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಿಮಗೆ ಎಷ್ಟು ಡಿಸೈರ್ ಮಾಡ್ತಿದ್ದೀರಾ, ನೀವು ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನೀವು ಅಲ್ಲಿ ಹಾಕ್ಬೋದು ಸ್ನೇಹಿತರೆ. ಓಕೆ, ಅಲ್ಲಿ ಹಾಕಿ ನಂತರ ನೆಕ್ಸ್ಟು ಅಪ್ಲೈ ಲೈಕ್ ಸಬ್ಮಿಟ್ ಅಂತಿದೆ ಅಲ್ವಾ, ಅದನ್ನು ಸಬ್ಮಿಟ್ ಪ್ರೊಫೈಲ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ಸ್ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಪ್ಲೀಸ್ ನನಗೆ ಒಂದು ಕಮೆಂಟ್ ಹಾಕಿರಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಸಿಂಪಲ್ ವರ್ಕ್ ಆಗಿರುತ್ತೆ. ಟ್ಯಾಕ್ಸಾನಮಿನ ಮೈಂಟೈನ್ ಮಾಡಬೇಕಾಗಿರುತ್ತೆ. ಕಂಪ್ನಿ ಡೇಟನ್ನು ಕರೆಕ್ಟಾಗಿ ಇರುವಂತಹ ಟ್ಯಾಕ್ಸ್ ಜೊತೆ ನೀವು ಟ್ಯಾಗ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅಷ್ಟೇ ಆಗಿರುತ್ತೆ. ಈಸಿನೇ ಇರುತ್ತೆ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಬಂದಾಗ ಸೀನಿಯರ್ ಟೀಮ್ ಲೀಡ್ ಅನ್ನೋದಿರುತ್ತಂತೆ, ಅವರು ಸಹ ನಿಮಗೆ ಹೇಳ್ಕೊಡ್ತಾರೆ. ಕ್ಲಿಯರಾಗಿ ಎಲ್ಲ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಫ್ರೀ ಟ್ರೈನಿಂಗ್ ಕೊಟ್ಟು ಈ ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಓಕೆ, ಫ್ರೆಷರ್ಸ್ ಆಲ್ಸೋ ಅಪ್ಲೈ ಮಾಡ್ಕೋಬೋದು. ಡಿಗ್ರಿ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನಿಮ್ದು ಏನಾದರೂ ಡಿಪ್ಲೊಮಾ ಆಗಿದ್ರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡಿ ಸ್ನೇಹಿತರೆ. ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ಖಂಡಿತ ಹೈರ್ ಮಾಡ್ತಾರೆ. Thank you for watching the full video guys. Bye.